ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SJ Vlogs ಇನ್ ಕನ್ನಡ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಬೆಳಗ್ಗೆನೇ ಮುಗೀತು. ತಿಂಡಿ ಮಾಡಬೇಕಿತ್ತು. ತಿಂಡಿಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಮೊದಲು ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಈರುಳ್ಳಿ, ಹಸಿ ಬಟಾಣಿ, ತರಕಾರಿನೆಲ್ಲ 3-4 ಥರದ ತರಕಾರಿ, ಕ್ಯಾರೆಟು, ಬೀನ್ಸು ಎಲ್ಲ ತಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು. ಇದಕ್ಕೆ ಈ ಥರ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ಥರದ ತರಕಾರಿ ಹಾಕಿರ್ತೀವಲ್ಲ, ಚೆನ್ನಾಗಿರುತ್ತೆ. ನಾನು ಬೀನ್ಸು, ಕ್ಯಾರೆಟು ಎಲ್ಲ ತಗೊಂಡಿದ್ದೀನಿ. ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಎಲ್ಲ ಥರದ ತರಕಾರಿನೂ ಇರುತ್ತೆ, ಎಲ್ಲ ವಿಟಮಿನ್ಸ್ ಇರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಉಪ್ಪಿಟ್ಟು ಯಾರ್ಯಾರು ಇಷ್ಟಪಡಲ್ಲ ಅವರು ಈ ಥರ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಬೇಗ ಆಗುತ್ತೆ. 20 ನಿಮಿಷದಲ್ಲಿ ಉಪ್ಪಿಟ್ಟೆಲ್ಲ ಆಗೋಗುತ್ತೆ. ತರಕಾರಿ ಎಲ್ಲ ಸ್ಮ್ಯಾಶ್ ಆದಮೇಲೆ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಅದಾದಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಒಂದು 5 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಅದಾದಮೇಲೆ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ತರಕಾರಿ, ಕಾಯಿ ಎಲ್ಲ ಹೊಂದ್ಕೋಬೇಕು. ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನಮ್ಮನೇಲೇನು ಜಾಸ್ತಿ ಬೇಕಾಗಲ್ಲ, ನಮ್ಮನೇಲಿ ಇಬ್ಬರೇ ಇರೋದಲ್ವ, ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ 2 ಲೋಟದಷ್ಟು ಹಾಕಿದ್ದೀನಿ. ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನಮಗೆ. ಅಷ್ಟು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡೋ ನಾನು ಮತ್ತೊಂದು ಒಲೆ ಮೇಲೆ ಉಪ್ಪಿಟ್ಟು ಆ ಕಡೆ ಕುದಿಯೋ ಅಷ್ಟರಲ್ಲಿ, ಒಂದು ಕುದಿ ಬರೋ ಅಷ್ಟರಲ್ಲಿ ನಾನು ರವೆ ಹುರ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಣ್ಣ ರವೆ ಬರುತ್ತಲ್ಲ, ಸಣ್ಣ ರವೆ ಹಾಕ್ಕೊಂಡಿದ್ದೀನಿ. ಬನ್ಸಿ ರವೆಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಬನ್ಸಿ ರವೆ ಮಾಡಿದ ಉಪ್ಪಿಟ್ಟು ಯಾರು ಇಷ್ಟಪಡಲ್ಲ, ಹಾಗಾಗಿ ನಾನು ಸಣ್ಣ ರವೆಲ್ಲೇ ಮಾಡ್ತಿದ್ದೀನಿ. ಚೆನ್ನಾಗಿ ಕೆಂಪು ಆಗೋವರೆಗೂ ಸ್ವಲ್ಪ ಹುರ್ಕೊಂಡು ಆಮೇಲೆ ಉಪ್ಪಿಟ್ಟು ನೋಡಿ ಎಲ್ಲ ಕುದಿ ಬಂದಿದೆ. ಆಮೇಲೆ ರವೆ ಬಿಡಬೇಕು. ಸ್ವಲ್ಪ ರವೆ ಬಿಟ್ರೇ ಸಾಕಾಗುತ್ತೆ, ಯಾಕಂದರೆ ತರಕಾರಿನೇ ಜಾಸ್ತಿ ಹಾಕಿರ್ತೀವಲ್ವ, ಹಂಗಾಗಿ ತರಕಾರಿನೇ ಇರುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಅದೇ ಗಟ್ಟಿ ಆಗಿದೆ. ಹಿಂಗೆ ಬಂದಿದೆ ನೋಡಿ ಉಪ್ಪಿಟ್ಟು. ಇಷ್ಟ ಆದರೆ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲೆಲ್ಲ ಪೂಜೆ ಆಗಿತ್ತಲ್ವ, ಪೂಜೆ ಆದಮೇಲೆ ತಿಂಡಿ ಮಾಡಿ ತಿಂಡಿನೂ ಹಾಕ್ಕೊಟ್ಬಿಟ್ಟು ನಮ್ಮ ಮನೇಲಿ ತಿಂಡಿ ಎಲ್ಲ ತಿಂದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇಲ್ಲೇ ನಮ್ಮನೆ ಹತ್ರನೇ ಸಾಯಿಬಾಬಾ ದೇವಸ್ಥಾನ ಇದೆ. ಪ್ರತಿ ಗುರುವಾರನೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗಾಗಿ ಎಲ್ಲ ವಾರದ ಥರನ ಈ ವಾರನೂ ಸಾಯಿಬಾಬಾಗೆ ಹೋಗಿ ಬಂದು ಮತ್ತೆ ಅಡುಗೆ ಮಾಡಬೇಕಿತ್ತು. ಅಡುಗೆಗೆ ನುಗ್ಗೆಕಾಯಿ ಬೇಳೆ ಸಾರು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲು ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, 1 ಟೊಮ್ಯಾಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್, 3-4 ಸ್ಪೂನ್ ಸಾಂಬಾರ್ ಪೌಡರ್ ಹಾಕಬೇಕು. ಮತ್ತು 1-2 ಸ್ಪೂನ್, 1-1.5 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ಮಿಕ್ಸಿಲಿ. ಮತ್ತು ಒಂದು ಕಡಾಯಿನ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ, ಅರ್ಧ ಈರುಳ್ಳಿ ಹಾಕಿದ್ದೀನಿ. ನಮ್ಮ ಮನೇಲಿ ಕಾಫಿನ ಕೇಳ್ತಿದ್ರು, ಹಾಗಾಗಿ ಇನ್ನೊಂದು ಸ್ಟವ್ ಇತ್ತಲ್ವ, ಇನ್ನೊಂದು ಒಲೆ ಮೇಲೆ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಬಿಸಿಗಿಟ್ಟಿದ್ದೆ. ಹಾಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ನುಗ್ಗೆಕಾಯಿ ಹಾಕಿ
ಸ್ವಲ್ಪ ನೀರು ಬರುತ್ತಲ್ವ ಅದು ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಕೈ ಆಡಿಸ್ಬೇಕು. ಅದಾದಮೇಲೆ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೆ, ಸ್ವಲ್ಪ ಒಂದು ಕಪ್ಪಾಗೋಷ್ಟು ತೊಗರಿಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಸಾಲೆನ ಹಾಕಬೇಕು. ಆ ಮಸಾಲೆನೇ ಅಷ್ಟೇ ಸಿಂಪಲ್, ಅಷ್ಟೇ ಹಾಕ್ಬೇಕಿರೋದು ಈ ಸಾಂಬಾರಿಗೆ. ಇದನ್ನ ಹಾಕಿದ್ಮೇಲೆ ನಮ್ಗೆ ಎಷ್ಟು ಬೇಕೋ ನಮಗೆ ಅಷ್ಟು ನೀರು ಹಾಕಬೇಕು. ನಮ್ಮನೇಲಿ ಇಬ್ಬರಿಂದ ಮೂವರ್ಗೆ ಆಗೋಷ್ಟೇ ಸಾಂಬಾರು ಮಾಡೋದ್ರಿಂದ ನಮಗೆ ಸಾಕಾಗುತ್ತೆ. 2-3 ಲೋಟ ಹಾಕ್ಬಿಟ್ಟು ಸಾಕಾಗುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳೋದು ಅಷ್ಟೇ. ಇಷ್ಟೇ, ಒಂದು ಸ್ವಲ್ಪ ಕುದಿ ಬಂದರೆ ಹಾಗೆ ಹೋಗುತ್ತೆ. ಇಷ್ಟು ಸಿಂಪಲ್ಲಾಗಿರೋ ಸಾರು ಯಾರಿಗಾದರೂ ಇಷ್ಟ ಆದರೆ ಮಾಡ್ಕೊಂಡು ನೋಡಿ, ಬೇಗ ಆಗುತ್ತೆ. ಇದು ಒಂದು 20-25 ಮಿನಿಟ್ಸಲ್ಲಿ ಹಾಗೆ ಹೋಗುತ್ತೆ ನೋಡಿ. ಅಲ್ಲಿ ಕುದೀತಾ ಇಷ್ಟೇ ಸಿಂಪಲ್ ರೆಸಿಪಿ. ಇವತ್ತಿನ ಲಾಗ್ ಬಂದು ಇಷ್ಟೇ, ಗುರುವಾರದ ಲಾಗ್ ಆಗಿರುತ್ತೆ. ಯಾರಿಗಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.